ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ, AIDSO ವಿದ್ಯಾರ್ಥಿ ಸಂಘಟನೆ, AIDO ಯುವಜನ ಸಂಘಟನೆ, AMSS ಮಹಿಳಾ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ 14ನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಸಂಘಟನೆ, ಆಲ್ ಇಂಡಿಯಾ ಮಹಿಳಾ ಸಂಸ್ಕೃತಿ ಸಂಘಟನೆ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಗೀತಾ ST ಅವರಿದ್ದಾರೆ. ಹಾಗೆಯೇ ನಮ್ಮ ವಿದ್ಯಾರ್ಥಿ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿಗಳಂಥ ಕಾವೇರಿ ರಜಪೂತ್ ಉಪಸ್ಥಿತರಿದ್ದಾರೆ. ಸೊ ಈ ಒಂದು ಭಾಳ ಪ್ರಮುಖವಾಗಿ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ನವೋದಯದ ಹರಿಕಾರರಂಥ ಜ್ಯೋತಿಬಾ ಫುಲೆ ಅವರಿಗೆ ಸಮರ್ಪಿತ ಮಾಡುತ್ತೀವಿ. ಈ ವಿಜಯಪುರ ಜನೋತ್ಸವ ಉದ್ಘಾಟನೆಯನ್ನು ಜಾಜಿ ಮಲ್ಲಿಗೆ ಕವಿ ಎಂದೇ ಖ್ಯಾತರಾದಂಥ ಶ್ರೀ ಸತ್ಯಾನಂದ ಪಾತ್ರೋಡ್ ಸರ್ ಉದ್ಘಾಟನೆ ಮಾಡ್ತಾರೆ. ಅವತ್ತ ಅತಿಥಿಗಳಾಗಿ ನಮ್ಮ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರಂಥ K. ಸೋಮಶೇಖರ್ ಅವರು, ಹಾಗೆ ನಮ್ಮ 4 ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಅವತ್ತು 8 ಕಲ್ಚರಲ್ ಇವೆಂಟ್ ಅದಾವೆ. ಸಮೂಹ ಗಾಯನ, ಜಾನಪದ ನೃತ್ಯ, ಕೊಳಲು ವಾದನ, ವಿವಿಧ ರೀತಿಯ ಒಂದು ಸೃಜನಶೀಲ ಕಾರ್ಯಕ್ರಮಗಳು ಪ್ರಸ್ತುತಪಡಿಸ್ತವೆ. ಹಾಗೆಯೇ ನಮ್ಮ ದೇಶದ ಖ್ಯಾತ ನಾಟಕರಂಥ ಬಾದಲ್ ಸರ್ಕಾರ್ ಅವ್ರ ನಾಟಕ ಕನ್ನಡಕ್ಕೆ ರೂಪಾಂತರನ ರಾಜೇಂದ್ರ ಕಾರಂತ್ ಅವ್ರು ಮಾಡ್ಯಾರ. ಆ ನಾಟಕವನ್ನು ತುಮಕೂರು ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ತಂಡ ಪ್ರಸ್ತುತಪಡಿಸ್ತಾರೆ. 2ನೇ ದಿನ ಬೆಳಗ್ಗೆ 11 ಗಂಟೆಗೆ ಒಂದು ಕವಿಗೋಷ್ಠಿ ಅದ. ಅದು ಆದಮೇಲೆ 5 ಗಂಟೆಗೆ ಒಂದು ಸಿನಿಮಾ, ಭಾಳ ಪ್ರಸ್ತುತ ಸನ್ನಿವೇಶಗಳನ್ನು ಆಧಾರಿತ ಸಿನಿಮಾ ದೇವರ ನಾಡಿನಲ್ಲಿ ಸಿನಿಮಾ ಅದ. ಈ ಸಿನಿಮಾ ಸಂವಾದದಲ್ಲಿ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರಂಥ K. ಸೋಮಶೇಖರ್ ಅವರು, ಬಿಜಾಪುರ ಜಿಲ್ಲೆ ಹಿರಿಯ ಪತ್ರಕರ್ತರಾದಂಥ ಅನಿಲ್ ಹೊಸಮನಿ ಸರ್ ಹಾಗೂ 4 ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಒಟ್ಟಾರೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ಚಳವಳಿಯನ್ನು ಹುಟ್ಟಾಕ್ತಕ್ಕಂಥದ್ದು, ಒಂದು ಉನ್ನತ ವಿಚಾರ, ಉನ್ನತ ಮೌಲ್ಯ, ಸದವೃತ್ತಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವಲ್ಲಿ ವಿಜಯಪುರ ಜನೋತ್ಸವ ಯಶಸ್ವಿಯಾಗಿದೆ. ಈ ಒಂದು ಜನೋತ್ಸವದ ಸಂದೇಶವನ್ನು ಜಿಲ್ಲೆಯಾದ್ಯಂತ ಪ್ರಸಾರ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತೇವೆ. ಸೊ ಈಗೊಂದು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಸರ್, ಇದು ಎಷ್ಟನೇ ತಾರೀಕಿಗೆ ಎಲ್ಲಿ ನಡೆಯಲಾಗುತ್ತೆ ಕಾರ್ಯಕ್ರಮ? ಏಪ್ರಿಲ್ 12ನೇ ತಾರೀಕಿಗೆ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದೊಳಗೆ ಸಂಜೆ 6 ಗಂಟೆಗೆ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಉದ್ಘಾಟನೆ ಆಗ್ತದೆ. 2ನೇ ದಿವಸ ಕಂದಗಲ್ ಹನುಮಂತರಾಯ ರಂಗಮಂದಿರದೊಳಗನೆ ಬೆಳಗ್ಗೆ 11 ಗಂಟೆಗೆ ಕವಿಗೋಷ್ಠಿ, ಸಂಜೆ 5 ಗಂಟೆಗೆ ಒಂದು ಸಿನಿಮಾ ಪ್ರದರ್ಶನ. 2 ದಿನಗಳಿರ್ತದೆ. ನಮ್ಮ ಇಡೀ ಜಿಲ್ಲೆಯ ಜನತೆ ಎಲ್ಲರೂ ಫ್ರೀ ಮಾಡ್ಕೊಂಡು ಆಗಮಿಸಬೇಕು ಅಂತ ನಾವು ಕೇಳ್ಬೋದು. ಹೇಳಬೇಕು ಒಂದು 2 ನಿಮಿಷ ಏನು ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಜನಗಳಲ್ಲಿ ಒಂದು ಉನ್ನತ ಮೌಲ್ಯ, ಉನ್ನತ ವಿಚಾರಗಳನ್ನು ಬಿತ್ತಬೇಕು ಅಂತ ಹೇಳಿ ವಿಜಯಪುರದ ಸಾಂಸ್ಕೃತಿಕ ಜನೋತ್ಸವ ಅಂತ ಹೇಳಿ ಕಾರ್ಯಕ್ರಮನ ಮಾಡ್ಕೊಂಡು ಬಂದೀವಿ. ಈ ವರ್ಷ ಕೂಡ 14ನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ತಗೊಂಡಿದ್ದೀವಿ. ಸೊ ಇಲ್ಲಿ ಹಲವಾರು ಇವತ್ತು ವಿದ್ಯಾರ್ಥಿ ಯುವಕರ ಮಧ್ಯೆ ಸಾಂಸ್ಕೃತಿಕ ಅಧಪತನ ನೋಡ್ತೀವಿ. ಒಂದು ಕಡೆ ಇವತ್ತು ಸಣ್ಣ ಸಣ್ಣ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಇವನ್ ಇಂಜಿನಿಯರಿಂಗ್ ಕಲಿತಿರುವಂಥ ವಿದ್ಯಾರ್ಥಿಗಳ ಮಧ್ಯೆ ಕೂಡ ಇವತ್ತು ತಂದೆ ತಾಯಿ, ಲೆಕ್ಚರರ್ಸ್, ಟೀಚರ್ಸನ್ನು ರೆಸ್ಪೆಕ್ಟ್ ಕೊಡಲಾರ್ದಂಥ ವಾತಾವರಣ ನೋಡ್ತೀವಿ. ಸೊ ಇಲ್ಲಿ ಅವರಲ್ಲಿ ಇವತ್ತು ಅದ್ರ ಪರ್ಯಾಯವಾಗಿ ಇನ್ನೊಂದು ವಿಚಾರಗಳು ಇರಲಾರ್ದಕ್ಕೋಸ್ಕರ ಈ ಒಂದು ವಾತಾವರಣ ಏನು ಕ್ರಿಯೇಟ್ ಆಗಲಿಲ್ಲ. ಇಲ್ಲಿ ನಾವು ನಮ್ಮ ಸಂಘಟನೆಯಿಂದ ಜನಗಳ ಮಧ್ಯೆ ಒಂದು ಉದಾತ್ತವಾದಂತಹ ಒಂದು ವಿಚಾರಗಳನ್ನು ಬೆಳೆಸಬೇಕು ಅಂಥೇಳಿ ಈ ಕಾರ್ಯಕ್ರಮನ ತಗೊಂಡಿವಿ. ಸೊ ಬಿಜಾಪುರ ಜನರೆಲ್ಲರೂ ಕೂಡ ಈ ಕಾರ್ಯಕ್ರಮ ಫ್ರೇಮ್ ಮಾಡಿಕೊಂಡು ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಅಪೀಲ್ ಮಾಡ್ತೀವಿ. ಸಾಂಸ್ಕೃತಿಕ ಜನೋತ್ಸವ ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಇವತ್ತಿನ ಸಾಮಾಜಿಕ ವಾತಾವರಣದಲ್ಲಿ ಕಲೆ, ಸಾಹಿತ್ಯ, ಅಭಿರುಚಿ ಇರ್ತಕ್ಕಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತೇಳಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಎಲ್ಲ ಸಿನಿಮಾಗಳಲ್ಲಿ, ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ಅಶ್ಲೀಲ ಸಿನಿಮಾ ಸಾಹಿತ್ಯಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದರಿಂದ ಒಂದು ಕಡೆ ವಿದ್ಯಾರ್ಥಿ ಯುವಜನರ ನೈತಿಕ ಅಧಪತನ ಕಾಡ್ತಾ ಇದ್ದೀವಿ. ಹೆಣ್ಮಕ್ಳ ಮೇಲೆ ವಿಪರೀತವಾಗಿ ಅತ್ಯಾಚಾರ, ದೌರ್ಜನ್ಯಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವೆಲ್ಲಗಳು ಕಡಿಮೆ ಆಗಬೇಕು. ಜೊತೆಗೆ ವಿದ್ಯಾರ್ಥಿಗಳ, ಯುವಕರಲ್ಲಿ ಒಂದು ನೈತಿಕವಾಗಿ ಅಧಪತನ ಏನು ಕಾಣ್ತಾ ಇದ್ದೀವಿ, ಅವರಿಗೆ ಪರ್ಯಾಯವಾಗಿ ಆದರ್ಶಗಳು ಬೇಕು. ಇವತ್ತು ಭಗತ್ ಸಿಂಗ್, ನೇತಾಜಿ ಇಂಥ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ನಾವು ಅವರಲ್ಲಿ ಬಿತ್ತುತ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಮಾನವೀಯ ಮೌಲ್ಯಗಳು ಕುಸಿತ ಆಗ್ತಾ ಇದ್ದಾವೆ. ಇವತ್ತು ಮೊಬೈಲ್ ಕೊಡಿಸಿಲ್ಲ ಅಂತ ಕಾರಣಕ್ಕೋ, ಗಾಡಿ ಕೊಡಿಸಿಲ್ಲ ಅಂತ ಕಾರಣಕ್ಕೋ ಇವತ್ತು ಅಜ್ಜಿನ, ತಂದೆ ತಾಯಿಗಳನ್ನ ಕೊಲೆ ಮಾಡೋ ಮಟ್ಟಕ್ಕೆ ಇವತ್ತು ನಮ್ಮ ಸಾಮಾಜಿಕ ವಾತಾವರಣ ಬಂದಿದೆ. ಇದಕ್ಕೆ ಪರ್ಯಾಯವಾಗಿ ಅವರಲ್ಲಿ ಕೂಡ ಒಂದು ಮಾನವೀಯ ಮೌಲ್ಯಗಳು ಬರಬೇಕು, ಇವತ್ತು ಅಭಿರುಚಿ ಬರಬೇಕು. ಇವತ್ತು ಸಾಮಾಜಿಕ ವಾತಾವರಣದಲ್ಲಿ ಏನು ಕಲುಷಿತಗೊಂಡಿದೆ, ಈ ಕಲುಷಿತಗೊಂಡಿರ್ತಕ್ಕಂಥ ವಾತಾವರಣದಲ್ಲಿ ಇದಕ್ಕೇನು ಪರ್ಯಾಯ ಇಲ್ಲ ಅಂತ ಸುಮ್ಮ ಕೂತ್ರೆ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಪರ್ಯಾಯವಾದಂಥ ಒಂದು ಸಾಮಾಜಿಕ ವಾತಾವರಣನ ನಾವು ಎಲ್ಲರೂ ಸೇರಿ ಕಟ್ಟಿ ಬೆಳೆಸಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಂಘಟನೆಗಳಿಂದ ನಾವು ಕಳೆದ 13 ವರ್ಷಗಳಿಂದ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ
ನೀವೆಲ್ಲರೂ ಕೂಡ ಹೆಚ್ಚಿನದಾಗಿ ಭಾಗವಹಿಸಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಹೆಸರು ಗೀತಾ, AMSS ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷ. ಅಂದರೆ ಈಗ ವಿದ್ಯಾರ್ಥಿಗಳಲ್ಲಿ ಸುಸೈಡ್ ಸಂಖ್ಯೆ ಜಾಸ್ತಿ ಆಗಿದೆ. PUC, SLC, ಡಿಪ್ಲೊಮಾ, ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾಲಿ, ಆಮೇಲೆ ಡಾಕ್ಟರ್ MBBS. ಅದರಲ್ಲಿ ಮೊದಲು ಈ ಸಂಖ್ಯೆ ಕಡಿಮೆ ಇತ್ತು, ಈ ಸಂಖ್ಯೆ ಜಾಸ್ತಿ ಆಗಿದೆ ಸುಸೈಡ್ ಮಾಡ್ಕೊಳ್ಳೋ ಸಂಖ್ಯೆ. ಇದಕ್ಕೆ ಕಾರಣ ಏನು ಸರ್? ಬಟ್ ನೀವು ಅದೆಲ್ಲ ನಿಮ್ಮ ಸಂಘಟನೆ ವತಿಯಿಂದ ಕಾಲೇಜುಗಳಿಗಾಗಿ ಮತ್ತು ಅಂದ್ರೆ ಅವರು ಯಾವ್ಯಾವ ಪ್ರೋಗ್ರಾಮ್ ನಡೆಸ್ತಾರಲ್ಲ, ಸ್ಕೂಲ್ ಕಾಲೇಜ್ ಅಂತಲ್ಲಿ ಹೋಗಿ ಜಾಗೃತಿ ಅದ್ರ ಬಗ್ಗೆ ಏನು ಅವೇರ್ನೆಸ್ ಯಾವ ಕಾರ್ಯಕ್ರಮ ಮುಂದೆ ಮಾಡೋರು ಇದ್ದೀರೇನು, ಏನು ಇದು ಮಾಡಿರೋ? ಇಲ್ಲ, ಈಗ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ತಕ್ಕಂಥ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದು ಭಾಳ ದುಃಖಿನ ವಿಷಯ. ಯಾಕಂದ್ರೆ ವಿದ್ಯಾರ್ಥಿಗಳು, ಯುವಕರು ಈ ದೇಶದ ರೂವಾರಿಗಳು. ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಳ್ಳೋಕೆ ಭಾಳ ಪ್ರಮುಖ ಕಾರಣ ಅವರಲ್ಲಿ ಇವತ್ತು ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ. ಆತ್ಮಸ್ಥೈರ್ಯ ಕಡಿಮೆ ಆಗೋಕ್ಕೆ ಕಾರಣ ಭಾಳಷ್ಟು ಕಾರಣಗಳಿದಾವೆ. ಇವತ್ತು ಅವ್ರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಆನ್ ಮಾಡಿದ್ರೆ 2 ಲಕ್ಷಕ್ಕೂ ಹೆಚ್ಚು ಅಶ್ಲೀಲ ವೆಬ್ಸೈಟ್ಗಳು, ಪೋರ್ನೋಗ್ರಫಿ ವಿಡಿಯೋಗಳು ಬರೋದು, ಆನ್ಲೈನ್ ಗೇಮ್ಸ್ಗಳು ಬರೋದು. ಸೊ ಇವುಗಳ ಅವಳಿಯಿಂದ, ಇವುಗಳ ಪ್ರಭಾವದಿಂದ ಅವರಿಗೆ ಮನುಷ್ಯ ಯಾವುದನ್ನು ಕಷ್ಟಪಟ್ಟು ಎದುರಿಸ್ತಕ್ಕಂಥ ಧೈರ್ಯ ಬರಬೇಕಾದ್ರೆ ಒಂದು ಉನ್ನತ ವಿಚಾರ, ಉನ್ನತ ಮೌಲ್ಯ, ನವೋದಯದ ಹರಿಕಾರರ ಚಿಂತನೆಗಳು, ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಧ್ರುವತಾರಿಗಳಂಥ ನೇತಾಜಿ, ಭಗತ್ ಸಿಂಗ್, ವಿಜ್ಞಾನದಲ್ಲಿ ಮೇಡಮ್ ಮೇರಿ ಕ್ಯೂರಿ, ಆಲ್ಬರ್ಟ್ ಐನ್ಸ್ಟೀನ್, ಇಂಥ ಮಹಾನ್ ವ್ಯಕ್ತಿಗಳ ವಿಚಾರಗಳ ಕೊರತೆ ಅದ, ಅಭಾವ ಭಾಳ. ಸೊ ಆ ಅಭಾವವನ್ನು ನಾವು ತುಂಬಕ್ಕೆ ನಮ್ಮ ವಿದ್ಯಾರ್ಥಿ ಸಂಘಟನೆ, ಯುವಜನ ಸಂಘಟನೆಯಿಂದ ನಾವು ಶಾಲಾ ಕಾಲೇಜಲ್ಲಿ ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಅಥವಾ ಈ ವಿದ್ಯಾರ್ಥಿ ಯುವಜನರಿಂದ ದುಶ್ಚಟದಿಂದ ಬಿಡುಗಡೆಗೊಳಿಸಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಯುವಕರು ಅದರಿಂದ ದೂರ ಆಗಬೇಕು ಅಂತೇಳಿ ದೃಢ ಸಂಕಲ್ಪ ಸಮಾವೇಶಗಳನ್ನು ಹಮ್ಮಿಕೊಳ್ತೀವಿ. ಅಂದ್ರೆ ಸರ್, ಈಗ ವಿದ್ಯಾರ್ಥಿಗಳಿದ್ರೆ ರಿಜನ್, ದೊಡ್ಡ ರಿಜನ್ ಇರಾಗಿಲ್ಲ, ಸಣ್ಣ ರಿಜನ್ಗೆಲ್ಲ ಸುಸೈಡ್ ಮಾಡ್ಕೊಳ್ತಿದ್ದಾರೆ. ಹೌದು, ಘಟನೆ ಸಾಣದು. ಎಷ್ಟು ಸಾಣದಪ್ಪ ಅಂದ್ರೆ, ಮೊನ್ನೆ ಪತ್ರಿಕೆ ಒಳಗೆ ಹೋದ್ರೆ ಒಂದು ಚಾಕ್ಲೇಟ್ ತೊಗೋತಾನಪ್ಪ, ಅಂಗಡಿಯ ಒಂದು ಚೇಂಜ್ ಕೊಡೋಕೆ ಅವ್ರ ಮಧ್ಯೆ ಚರ್ಚೆ ಆಗ್ತದೆ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗೆ. ಅವ್ನು ಚೇಂಜ್ ಕೊಡಲ್ಲ, ₹1 ₹2. ಒಂದು ಸೆಕ್ಯೂರಿಟಿ ಗಾರ್ಡ್ ಗನ್ ಮ್ಯಾನ್ ಇರ್ತಾನೆ, ಆ ಚೇಂಜ್ ಕೊಡಲ್ಲ ಅಂತ ತಿಳಿಸಿದ್ರೆ ಗನ್ಲೆ ಅವ್ನು ಹೊಡಿತಾನೆ. ವಿಷಯ ಸಾಣದು. ಆದ್ರೆ ಇವತ್ತು ತಾಳ್ಮೆ ಯಾಕೆ ಬರುತ್ತೆ ಅಲ್ಲಂತಂದ್ರೆ ಮನುಷ್ಯನಿಗೆ ಜ್ಞಾನದ ಅಭಾವ. ಜ್ಞಾನ ಬರಬೇಕಂದ್ರೆ ಹೆಚ್ಚು ಅಧ್ಯಯನ ಸಿಗುತ್ತೆ. ಮತ್ತು ಸರ್, ಅವರು ಪೇರೆಂಟ್ಸೋದಕ್ಕೆ ಕಾರಣ ಆಗ್ತಾರೆ ಸುಸೈಡ್ ಮಾಡ್ಕೊಳಕ್ಕೆ ವಿದ್ಯಾರ್ಥಿಗಳು. ಅಂದ್ರೆ ಒತ್ತಡ, ಪರ್ಸೆಂಟೇಜ್ ಯಾಕೆ ಮಾಡಲಿಲ್ಲ, ಪರ್ಸೆಂಟೇಜ್ ಅಂದ್ರೆ ಅವ್ರು ಮಾನಸಿಕ ಒತ್ತಡ ಹಾಕತ್ತೆ ಅವ್ರಿಗೆ. ಅರೆ ಇವರು 98 ತಗೊಂಡ, ನೀ ಯಾಕೆ ಅದು 67 ತಗೋದಿ, 80 ತಗೊಂಡು, ಇದು ಇವರು ಪೇರೆಂಟ್ಸ್ ಐತಲ್ಲ, ಅವರು ಒತ್ತಡ ಹಾಕೋದ್ರಿಂದ ಅದು ಸುದ್ದಿಗೆ ಪರಿಣಾಮ ಬೀರೋ ಚಾನ್ಸಸ್ ಇದೆ. ಅಲ್ಲ, ಅದನ್ನು ನಾವು ಇಲ್ಲ ಹೇಳೋಕ್ಕಾಗಲ್ಲ. ನಾವು ಪಾಲಕರಲ್ಲಿ ಮನವಿ ಮಾಡ್ತೀವಿ, ಅವ್ರ ಮಗಗ ಒತ್ತಡ ಹಾಕಬಾರ್ದು. ಒಬ್ಬ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂದ್ರೆ ಬರೀ ಅಂಕಗಳ ಆಧಾರದ ಮೇಲೆ ಅಳತೆಗಳು ಮಾಡಬಾರ್ದು, ಮಾರ್ಕ್ಸ್ ಓರಿಯೆಂಟೆಡ್ ಇರಬಾರ್ದು. ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಬಯಸಬೇಕು. ತಾಯಿ ತಂದೆನೂ ಒತ್ತಡ ಆಗಬಾರ್ದು. ಅವ್ರ ಒತ್ತಡಕ್ಕೆ ಮಾಡೋದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ತಾರೆ. ಓಕೆ ಸರ್.